ಬೋರ್ಡ್ ಎಕ್ಸಾಮ್ ಅಲ್ಲಿ ಕರೆಕ್ಷನ್ ಟಫ್ ಅಂತ ಅನ್ಸ್ತಾ ಇದೆಯಾ? ಅಲ್ಲಿ ಹೇಗೆ ಕರೆಕ್ಟ್ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ನಿಮ್ಗೇನವರು ಮಾರ್ಕ್ಸ್ ತೆಗಿಬೇಕು ಅಂತ ಯಾವ ಟೀಚರು ಬಂದಿರಲ್ಲ. ಹಾಯ್ ಹಲೋ ಮಕ್ಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಳೇ. ಏನಪ್ಪ ಅಂತ ಹೇಳಿದರೆ, ಇವತ್ತು ಬೋರ್ಡಲ್ಲಿ ಹೇಗೆ ಕರೆಕ್ಷನ್ ಮಾಡ್ತಾರೆ, ಬೋರ್ಡ್ ಪೇಪರ್ನ ಹೇಗೆ ಕರೆಕ್ಟ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ಪ್ರಶ್ನೆಗಳು ಬರ್ತಾ ಇದೆಯಲ್ಲ, ಆ ಪ್ರಶ್ನೆಗಳಿಗೆಲ್ಲದಕ್ಕೂ ನಾನು ಸೊಲ್ಯೂಷನನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಮ್ಯಾಮು ಹೆಂಗೆ ಬೇಕಾದಂಗೆ ಅವರೇನೇ ಕರೆಕ್ಷನ್ ಮಾಡಿಬಿಡ್ತಾರಾ, ಎಲ್ಲಿ ಬೇಕಲ್ಲಿ ಮಾರ್ಕ್ಸ್ ತೆಗೆದುಬಿಡ್ತಾರಾ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಇಲ್ಲ ಮಕ್ಕಳೇ, ಬೋರ್ಡ್ ಕರೆಕ್ಷನ್ ಆಗಬೇಕಾದ್ರೆ ಅಲ್ಲಿ ಮೌಲ್ಯಮಾಪನ ಅಂತ ಹೇಳ್ತೀವಿ. ಅಂದರೆ ಇವ್ಯಾಲ್ಯುಯೇಷನ್ ಮಾಡಬೇಕಾದ್ರೆ ಅವ್ರಿಗೆ ಫಿಕ್ಸ್ಡ್ ಆನ್ಸರ್ ಕೀ ಇರುತ್ತೆ. ಅವರು ವೆರಿ ಫಿಕ್ಸ್ಡ್ ಆನ್ಸರ್ ಕೀ ಇರುತ್ತೆ ಮತ್ತು ಈಸಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಕೀವರ್ಡ್ಸ್ ಇದ್ದರೆ ನಿಮಗೆ ಆನ್ಸರು ನಿಮಗೆ ಟಿಕ್ ಮಾರ್ಕ್ ಹಾಕಿ ಅಲ್ಲಿ ನಿಮಗೆ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಓಕೆ ಮಕ್ಕಳೇ, ನಾನು ಇಲ್ಲಿ ನೋಡಿ ತುಂಬ 99% ಇದು ಮೌಲ್ಯಮಾಪನ ತುಂಬ ಈಸಿಯಾಗಿರುತ್ತೆ. ಏನೂ ಭಯ ಪಟ್ಕೋಬೇಡಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸ್ಗಳನ್ನು ಕೊಡೋದಕ್ಕೆ ಬಂದಿರ್ತಾರೆ. ಅಲ್ಲಿ ಯಾವುದೇ ಟೀಚರು ನಿಮ್ಮ ಮೇಲೆ ಏನು ಗ್ರಜ್ಜಿರಲ್ಲ, ಏನೂ ಇರಲ್ಲ. ಅವ್ರಿಗೇನು ಈ ಮನುಷ್ಯನಿಗೆ ನಾವು ಮಾರ್ಕ್ಸ್, ಈ ಮಗುಗೆ, ಈ ಸ್ಟೂಡೆಂಟ್ಗೆ ಮಾರ್ಕ್ಸನ್ನು ಕಡಿಮೆ ಕೊಡೋಣ ಅಂತ ಹೇಳಿ ಅಂದ್ಕೊಳ್ಳಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟಾಗುತ್ತೋ ಇಷ್ಟು ಈ ಮಗು ಎಷ್ಟು ಚೆನ್ನಾಗಿ ಓದಿದೆ ಇದಕ್ಕೆ ಮಾರ್ಕ್ಸ್ ಕೊಡೋಣ ಅಂತಲೇ ಬಂದಿರ್ತಾರೆ. ಮತ್ತು ಅಲ್ಲಿ ಒಂದು ಫಿಕ್ಸ್ಡ್ ಆನ್ಸರ್ ಕೀ ಇರುತ್ತೆ ಅಂತ ಹೇಳಿದ್ನಲ್ಲ, ಹಾಗೆ ಫಿಕ್ಸ್ಡ್ ಆನ್ಸರ್ ಕೀನ ಇಟ್ಕೊಂಡು ಅದರಲ್ಲಿ ಈ ಆನ್ಸರ್ಗೆ ಆನ್ಸರ್ ಟ್ಯಾಲಿ ಆದ ತಕ್ಷಣ ಕೊಡ್ತಾ ಹೋಗ್ತಾರೆ. ಮ್ಯಾಮ್ ಅದಕ್ಕಿಂತ ಸ್ವಲ್ಪ ಈ ಕಡೆ ಆ ಕಡೆ ಬರೆದಿದ್ರೆ ಅದಕ್ಕೂ ಕೂಡ ಆನ್ಸರ್ಗೆ ನಿಮಗೆ ಏನು ಮಾಡ್ತಾರೆ, ಮಾರ್ಕ್ಸನ್ನು ಕೊಡ್ತಾರೆ. ನೀವು ಹೀಗೆ ಬರಿಬೇಕಾಗಿತ್ತು, ಒಂದು ಸೆಂಟೆನ್ಸನ್ನು ಏನಾಗಿತ್ತು ಅಂದರೆ, ನಿಮ್ಮ ಊಟ ಆಗಿದೆಯಾ ಅಂತ ಇದ್ದರೆ ಊಟ ಆಗಿದೆ ಅಂತ ಬರಿಬೋದು. ಊಟ ಆಗಿದೆ, ನಂದು ಊಟ ಆಗಿದೆ, ಏನು ಬೇಕಾದ್ ಬರೆದ್ರು ಆ ಥರ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಮ್ಯಾಮ್ ಈ ಕ್ವಶನ್ ಕೇಳ್ತಾರಾ ಮತ್ತು ನನ್ನ ಊಟ ಆಗಿದೆಯಾ ಅಂತ ಕ್ವಶನ್ ಕೇಳ್ತಾರಾ? ಇಲ್ಲ, ಸುಮ್ಮನೆ ನಾನು ಎಕ್ಸಾಂಪಲ್ ಕೊಟ್ಟೆ ಮಕ್ಕಳೇ. ಓಕೆ, ಇಲ್ಲಿ ನೋಡಿ, ನೀವು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದಾಗ ಹೀಗೆ ಪ್ರೆಸೆಂಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಅವರು ಮಾರ್ಕ್ಸನ್ನು ಕೊಟ್ಟು ಒಂದು ಎಲ್ಲ ಕಡೆ ಮಾರ್ಕ್ಸ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಇಲ್ಲಿ ಪ್ರತಿ ಪುಟಕ್ಕೂ ಏನು ಮಾಡಿರ್ತಾರೆ ಅಂತ ಹೇಳಿದರೆ ಟೋಟಲ್ ಮಾಡಿರ್ತಾರೆ. ಅಂದರೆ ಆ ಪುಟದಲ್ಲಿ, ಅಂದರೆ ಆ ಪೇಜಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿ ಅವ್ರು ಏನು ಮಾಡಿರ್ತಾರೆ ಅಂತ ಹೇಳಿದರೆ ಅಲ್ಲಿ ಟೋಟಲ್ ಮಾಡಿ ಇಟ್ಟಿರ್ತಾರೆ. ನೋಡಿ, ಅವ್ರು ಎಲ್ಲಾದರೂ ಮಾರ್ಕ್ಸ್ ತೆಗೆದಿದ್ದಾರಾ ಅಂತ ಹೇಳಿ ತೆಗಿಯಲ್ಲ. ನೀವು ಕರೆಕ್ಟಾಗಿ ಬರೆದ್ರೆ ತೆಗಿಯಲ್ಲ. ಮ್ಯಾಮ್ ಹಾಗಿದ್ರೆ ನಾನು ಹೀಗೆ ಬರೆದಿಲ್ಲ, ಬೇರೆ ಥರ ಬರೆದಿದ್ದೀನಿ. ಅಲ್ಲಿ ಏನು ಗೊತ್ತಾ, ಆದಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿ, ಅವ್ರಿಗೆ ಅರ್ಥ ಆಗೋ ಥರ ಪ್ರೆಸೆಂಟ್ ಮಾಡಿ. ಅರ್ಥ ಆದರೆ ಎಲ್ಲರೂ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಮತ್ತು ಗುತ್ತು ಗುರಿ ಇಲ್ಲದೆ ಹೆಂಗೆ ಬೇಕಾದಂಗೆ ಮಾರ್ಕ್ಸ್ ಕಟ್ ಮಾಡ್ತಾರಾ ಮ್ಯಾಮ್? ಇಲ್ಲ, ಅಲ್ಲಿ ಅವ್ರಿಗೆ ಫಿಕ್ಸ್ಡಾಗಿ ಹೇಳಿರ್ತಾರೆ. ಈಗ 4 ತಪ್ಪಾದರೆ 1/4 ಅಂಕ ತೆಗೀರಿ, 5 ತಪ್ಪಾದರೆ ಅಥವಾ 8 ತಪ್ಪಾದರೆ ಒಂದು ಅರ್ಧ ಅಂಕ ತೆಗೀರಿ ಅಂತ ಹೇಳ್ತಾರೆ. ಅಥವಾ ಕೀ ಆನ್ಸರ್ ಕೀವರ್ಡ್ಗಳಿದ್ರೆ ಫುಲ್ ಮಾರ್ಕ್ಸ್ ಕೊಡಿ ಅಂತ ಹೇಳಿ ಅವರಿಗೂ ಒಂದಿಷ್ಟು ಏನು ಮಾಡಿರ್ತಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಗೊತ್ತಾ ಮಕ್ಕಳೇ, ಹೇಗಾಗುತ್ತೆ ಎಕ್ಸಾಮ್ ಪೇಪರ್ ಇವ್ಯಾಲ್ಯುಯೇಷನ್ ಅಂತಂದರೆ, ಫಸ್ಟ್ ದಿನ ಎಲ್ಲ ಟೀಚರ್ಸು ಒಂದು ಕಡೆ ಹೋಗ್ತಾರೆ. ಅಲ್ಲಿ ಪೇಪರ್ಸ್ ಕೊಡೋಕ್ಕಿಂತ ಮುಂಚೆ ಹೇಳ್ತಾರೆ ಅವರು ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಬರೆದ್ರೆ ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ತಾರೆ. ಅಲ್ಲೊಂದು ಪೂರ್ತಿಯಾದ ಡಿಸ್ಕಷನ್ ಇರುತ್ತೆ. ಅದಾದಮೇಲೆ ಒಂದು ಏನು ಮಾಡ್ತಾರೆ ಅಂತಂದರೆ, ಮಾಕ್ ಅಂತ ಹೇಳಿ ಒಂದು ಚಿಕ್ಕದು ಯಾವುದೋ ಒಂದು ಆನ್ಸರ್, ಡಮ್ಮಿ ಆನ್ಸರ್ ಶೀಟನ್ನು ಕೊಡ್ತಾರೆ ನಮಗೆ. ಅದೇ ನೀವು ನಿಮ್ಮದೇ ಇದ್ದಂಥದ್ದೇ ಇರುತ್ತೆ, ಅದು ಸೇಮ್ ಟು ಸೇಮು. ಆದರೆ ಈ ಮಗು ಯಾವುದು ಬರ್ದಿರಲ್ಲ, ಸುಮ್ಮನೆ ಯಾರೋ ಬರ್ದಿರೋದು ಕೊಟ್ಟಿರ್ತಾರೆ. ಅದಕ್ಕೆಲ್ಲ ನಾವು ಆನ್ಸರ್ಗೆ ಏನು ಮಾಡ್ತೀವಿ, ಮಾರ್ಕ್ಸ್ ಕೊಡ್ತೀವಿ. ಆ ಮಾರ್ಕ್ಸನ್ನು ನೋಡ್ತಾರೆ. ತುಂಬ ಹೆಚ್ಚು ಕಡಿಮೆ ಇದ್ದಾಗ ಹೇಳ್ತಾರೆ, ಇಷ್ಟಿಷ್ಟೇ ಮಾರ್ಕ್ಸ್ ಕೊಡಿ, ಇಷ್ಟು ಮಾರ್ಕ್ಸು ಬರಬೇಕು. ಅಂದರೆ ಒಂದು ಮಗುವಿನ ಪೇಪರ್ ಕೊಟ್ಟು ಇದಕ್ಕಿಷ್ಟು ಮಾರ್ಕ್ಸ್ ಬರಬೇಕಾಗಿತ್ತು, ತುಂಬ ಜಾಸ್ತಿ ಮಾರ್ಕ್ಸ್ ಕೊಟ್ಟರೆ ಅಷ್ಟು ಕೊಡಬೇಡಿ, ಇಷ್ಟು ಕೊಡಿ ಅಂತ ಹೇಳಿ ಅವರು ನಮಗೆ ಟ್ರೈನ್ ಮಾಡ್ತಾರೆ. ಆಮೇಲೆ 5 ಪೇಪರ್ಗಳನ್ನು ಕೊಡ್ತಾರೆ. 5 ಕೊಡ್ತಾರೆ, ಕೆಲವೊಬ್ಬರು 2 ಪೇಪರ್ ಕೊಡ್ತಾರೆ. 5 ಅಥವಾ 2 ಪೇಪರನ್ನು ಕೊಟ್ಟು ನಮ್ಗೆ ಕರೆಕ್ಷನ್ ಮಾಡೋಕ್ಕೆ ಹೇಳ್ತಾರೆ. ಎಲ್ಲ ಟೀಚರ್ಸ್ ಹೋಗಿರ್ತಾರಲ್ಲ ಅಲ್ಲಿ, ಅವ್ರಿಗೆಲ್ಲರಿಗೂ ಕರೆಕ್ಷನ್ ಮಾಡೋಕ್ಕೆ ಹೇಳ್ತಾರೆ. ಅವರು ಕರೆಕ್ಟ್ ಮಾಡಿದ್ಮೇಲೆ ಏನು ಮಾಡ್ತಾರೆ, ಇವರು ಓಕೆ, ವೆಲ್ ಆ್ಯಂಡ್ ಗುಡ್ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಫುಲ್ 10 20 ಪೇಪರ್ ಕೊಡೋದಿರುತ್ತಲ್ಲ, ಆ ಪೇಪರ್ಗಳನ್ನು ಕೊಡ್ತಾರೆ. ಹೀಗಾಗಿ ನಿಮಗೇನು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಟೀಚರು ವೆಲ್ ಟ್ರೈನ್ಡ್, ಹೇಗೆ ಕರೆಕ್ಷನ್ ಮಾಡಬೇಕು ಅನ್ನೋದು ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹೋಲ್ ಡೇ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಯಾವ ಕೀಗೆ ಯಾವ ಆನ್ಸರ್ ಬರಿಬೇಕು, ಈ ಆನ್ಸರ್ ಬದಲು ಹೀಗೆ ಬರೆದಿದ್ರು ಕೂಡ ಕೊಡಿ ಅಂತ ಹೇಳ್ತಾರೆ. ಕೆಲವೊಂದು ಸತಿ ಏನಾಗಿರುತ್ತೆ, ರಾಂಗ್ ಆನ್ಸರ್ ಇರುತ್ತೆ, ರಾಂಗ್ ಕ್ವಶನು ರಾಂಗ್ ಬಂದಿರುತ್ತೆ, ಆ ಆನ್ಸರ್ ಕೀಯಲ್ಲೂ ರಾಂಗ್ ಆನ್ಸರ್ ಬಂದುಬಿಟ್ಟಿರುತ್ತೆ.
ಮ್ಯಾಮ್ ಆನ್ಸರ್ ಕೀಯಲ್ಲೂ ರಾಂಗ್ ಆನ್ಸರ್ ಬರೋ ಸಾಧ್ಯತೆ ಬರುತ್ತೆ ಮಕ್ಕಳೇ. ಯಾವಾಗಲೂ ಹ್ಯೂಮನ್ ಎರರು, ಟೈಪೋ ಎರರು ಹಾಗೆ ಆಗುತ್ತೆ, ಏನೂ ಇದು ಇಲ್ಲ. ಅವಾಗ ಅವ್ರು ಹೇಳಿರ್ತಾರೆ ಇದು ಆನ್ಸರ್ ರಾಂಗ್ ಇದೆ, ಈ ಆನ್ಸರ್ಗೆ ಈ ಆನ್ಸರ್ಗಳು ಈ ಕೀವರ್ಡ್ಸ್ಗಳನ್ನು ಬರೆದ್ರೆ ಮಾರ್ಕ್ಸ್ ಕೊಡಿ ಅಂತ ಹೇಳಿರ್ತಾರೆ. ಓಕೆನಾ? ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರು ಗೊತ್ತು ಗುರಿ ಇಲ್ಲದೆ ಹೇಗೆ ಬೇಕಂದರೆ ಹಾಗೆ ಮಾರ್ಕ್ಸ್ ತೆಗಿಯೋ ಹಾಗಿಲ್ಲ. ಇಷ್ಟಿಷ್ಟೇ ಮಾರ್ಕ್ಸ್ ತೆಗಿಬೇಕು. ಮ್ಯಾಮ್ ಯಾರೋ ಒಬ್ರು ಟೀಚರ್ ಹಾಗೆ ತೆಗೆದುಬಿಟ್ಟಿದ್ರು ಅಂತ, ಅವ್ರ ಮೇಲೆ ಒಬ್ರು ಕೋಆರ್ಡಿನೇಟರ್ ಅಂತ ಇರ್ತಾರೆ, ಅವ್ರ ಮೇಲೆ ಮತ್ತೊಬ್ರು ಇರ್ತಾರೆ. ಹೀಗೆ ಒಬ್ಬರಾದ್ಮೇಲೆ ಒಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ಆ ಆನ್ಸರ್ನ, ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ಇರುತ್ತಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ಅವರು ಕರೆಕ್ಷನ್ ಮಾಡಿರೋದನ್ನ ನೋಡ್ತಾರೆ, ಇವರು ಸರಿಯಾಗಿ ಕರೆಕ್ಷನ್ ಮಾಡಿದಾರಾ ಅಂತ. ಅಲ್ಲಿ ಏನಾದರೂ ಅವ್ರಿಗೆ ಮಿಸ್ಟೇಕ್ ಅನಿಸಿದ್ರೆ ಅವ್ರು ಹೇಳ್ತಾರೆ, ಮತ್ತೊಮ್ಮೆ ರೀಕರೆಕ್ಟ್ ಮಾಡ್ತಾರೆ, ರೀಕೌಂಟ್ ಮಾಡ್ತಾರೆ, ರೀಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ನಾವೀಗ ಉದಾಹರಣೆಗೆ ನಾನು ಮತ್ತು ಇನ್ನೊಬ್ರು ಯಾರೋ ಹೋಗಿರ್ತೀವಿ ಕರೆಕ್ಷನಿಗೆ ಅಂದ್ಕೊಳ್ಳಿ. ಈಗ ನಾನು ಒಂದು 25 ಪೇಪರ್ ಕರೆಕ್ಷನ್ ಮಾಡ್ತೀನಿ, ಇನ್ನೊಬ್ರು ಒಂದು 25 ಪೇಪರ್ ಕರೆಕ್ಷನ್ ಮಾಡ್ತಾರೆ. ಆವಾಗ ನಮ್ಮ 25 ಪೇಪರ್ ಕರೆಕ್ಷನ್ ಮಾಡಿರೋದನ್ನ ಅವ್ರಿಗೆ ಕೊಡಬೇಕು, ಅವ್ರು 25 ಕರೆಕ್ಷನ್ ಮಾಡಿರೋದು ನಾವು ತಗೊಂಡು ಕ್ರಾಸ್ ಚೆಕ್ ಮಾಡೋದು ಅಂತ ಹೇಳಿ ಮಾಡ್ತೀವಿ. ಆ ಕ್ರಾಸ್ ಚೆಕ್ ಆದಮೇಲೆ ಮತ್ತೊಬ್ರು ಕೋಆರ್ಡಿನೇಟ್ ಇರ್ತಾರೆ, ಅವರಾದ್ಮೇಲೆ ಮತ್ತೆ ಜಾಸ್ತಿ, ಈಗ 80ಗೆ 80, 70ಗೆ 70 ಬಂದರೆ ಅದು ಮತ್ತೆ ಮೂರು ಒಂದು ಸ್ತರಗಳಲ್ಲಿ ಅದೇನಾಗುತ್ತೆ ಅಂತ ಹೇಳಿದ್ರೆ ಸ್ಕ್ರೂಟನಿಂಗ್ ಆಗುತ್ತೆ. ಓಕೆನಾ? ಆ ರೀತಿಯಾಗಿ ಪೇಪರ್ ಕರೆಕ್ಷನ್ ಆಗುತ್ತೆ. ನೀವು ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಪ್ರಶ್ನೆಗೆ ಈಗಾಗಲೇ ಹೇಳಿದ್ನಲ್ಲ, ಪ್ರತಿಯೊಂದು ಪ್ರಶ್ನೆಗೂ ಫಸ್ಟೇನೆ ಹೇಳಿರ್ತಾರೆ ಇದಕ್ಕೆ 2 ಮಾರ್ಕ್ಸ್ ಅಂದರೆ ಇಲ್ಲಿ ಈ 8 ಕೀವರ್ಡ್ಸ್ ಇರಲಿ. ಈಗ ಇದಕ್ಕೆ ಒಂದು 2 ಮಾರ್ಕ್ಸ್, ಇನ್ನೊಂದು 4 ಮಾರ್ಕರ್ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ 8 ಕೀವರ್ಡ್ ಅಂತ ಹೇಳಿರ್ತಾರೆ. ಈಗ 2 ಮಾರ್ಕರ್ ಇದೆ, ಇದಕ್ಕೆ 4 ಕೀವರ್ಡು ಅಂತ ಹೇಳಿರ್ತಾರೆ. ಅಥವಾ ಈಗ ಮ್ಯಾಥ್ಸಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ, ಮ್ಯಾಥ್ಸಲ್ಲಿ ಈ ಫಾರ್ಮುಲಾ ಬರೆದ್ರೆ ಅರ್ಧ ಅಂಕ ಕೊಡಿ, ಪ್ರೂವನ್ ಬರೆದೆ ಅರ್ಧ ಅಂಕ ಕೊಡಿ. ಹೀಗೆ ಮಾರ್ಕ್ಸನ್ನ ಅಲಾಟ್ ಮಾಡಿಬಿಟ್ಟಿರ್ತಾರೆ. ಆ ಮಾರ್ಕ್ಸನ್ನ ಅದ್ರ ಪ್ರಕಾರನೇ ಕೊಡಬೇಕು ಅವರು ಟೀಚರು. ಓಕೆ, ಈ ಥರ ಇದ್ದಾಗ ನೋಡಿ, ಇಲ್ಲಿ ಮಾರ್ಕ್ಸನ್ನು ಫುಲ್ ಕೊಟ್ಟಿದ್ದಾರಾ ಅವರು, ಇಲ್ಲಿ ಕೊಟ್ಟಿದ್ದಾರಾ, ಇಲ್ಲೆಲ್ಲ ಟೋಟಲ್ ಮಾಡಿದಾರಾ, ಇಲ್ಲಿ ನೋಡಿ ಇಲ್ಲೂ ಕೂಡ ಮಾರ್ಕ್ಸ್ ಕೊಟ್ಟು ಟೋಟಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈ ಮಗು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದೆ, ಸಣ್ಣ ಪುಟ್ಟ, ನೀವೇ ಗಮನಿಸಿದರೆ ಗೊತ್ತಾಗುತ್ತೆ. ಓಕೆ, ಆ ತಪ್ಪುಗಳನ್ನು ಅವ್ರು ಏನು ಮಾಡಿದ್ದಾರೆ, ಅದೇನು ಅಷ್ಟು ಕನ್ಸಿಡರ್ ಮಾಡಿಲ್ಲ, ಫುಲ್ ಮಾರ್ಕ್ಸೇ ಕೊಟ್ಟಿದ್ದಾರೆ. ನೋಡಿ ಫುಲ್ ಮಾರ್ಕ್ಸೇ ಕೊಟ್ಟಿದ್ದಾರೆ, ನೀವು ಬೇಕಾದರೆ ನೋಡ್ಬೋದು, ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈಗ ಮ್ಯಾಪ್ ವರ್ಕ್ ಬರುತ್ತೆ, ನಿಮ್ಮ ಸೋಷಿಯಲ್ ಸ್ಟಡಿಯಲ್ಲಿ ಮ್ಯಾಪ್ ವರ್ಕ್ ಬರುತ್ತೆ. ಅವಾಗ ಏನು ಮಾಡಬೇಕು ಮ್ಯಾಮ್, ಸೋಷಿಯಲ್ ಸ್ಟಡಿಯಲ್ಲಿ ಮ್ಯಾಪ್ ವರ್ಕ್ ಬಂದಾಗ ಅಂದಾಗ ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ, ಒಂದು ಸ್ಥಳವನ್ನು ಗುರುತಿಸಿದ್ರೆ ನಿಮಗೆ 1 ಮಾರ್ಕು ಅಂತ ಹೇಳಿರ್ತಾರೆ. ಅಥವಾ ಸ್ಥಳವನ್ನು ಗುರುತಿಸಿ ಅಲ್ಲಿ ಅದಕ್ಕೆ ಹೆಸರು ಏನಾದರೂ ಬರೆಯೋದಿದ್ರೆ ಅದಕ್ಕೆ ಇಷ್ಟಕ್ಕೂ ಸೇರಿ 1 ಮಾರ್ಕ್ ಅಂತ ಅಷ್ಟು ಮಾರ್ಕ್ ಕೊಡ್ತಾರೆ. ನೀವು ಎಷ್ಟೆಷ್ಟು ಗುರುತಿಸ್ತೀರಾ ಅಷ್ಟು ಮಾರ್ಕ್. ಇಲ್ಲಿ ನೋಡಿ 5 ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, 1 2 3 4 5 ಅಂತ ಎಲ್ಲೆಲ್ಲಿ ಬರ್ದಿದ್ದೀರಾ ಅಲ್ಲಿ ನೋಡಿಬಿಟ್ಟು ಕರೆಕ್ಟಾಗಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಸೋಷಿಯಲ್ ಸ್ಟಡಿಯಲ್ಲಿ. ಅದೇ ಮ್ಯಾಥ್ಸು ಸೈನ್ಸು ಎಲ್ಲ ಇದ್ದರೆ ಏನಾಗುತ್ತೆ ಅಂದರೆ, ನಿಮಗೆ ಫಾರ್ಮುಲಾಗೆ 1/2 ಮಾರ್ಕ್ಸ್ ಇರುತ್ತೆ, ಮತ್ತು ಉತ್ತರಕ್ಕೆ 1/2 ಮಾರ್ಕ್ಸ್ ಇರುತ್ತೆ, ಮಿಡ್ಲಲ್ಲಿ ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಸ್ಗಳಿಗೆ ಮಾರ್ಕ್ಸ್ ಇರುತ್ತೆ. ಆ ಸ್ಟೆಪ್ಸಿಗೆ ಎಷ್ಟು ಮಾರ್ಕ್ ಇದೆ ಅಂತ ಹೇಳಿ ಮುಂಚೆನೇ ಹೇಳಿಬಿಟ್ಟಿರ್ತಾರೆ. ಈ ಸ್ಟೆಪ್ ಬರೆದ್ರೆ 1 ಮಾರ್ಕ್ ಕೊಡಿ, ಈ ಸ್ಟೆಪ್ ಇದ್ದರೆ 1 ಮಾರ್ಕ್ ಕೊಡಿ, ಈ ಸ್ಟೆಪ್ ಇದ್ದರೆ 1 ಮಾರ್ಕ್ ಕೊಡಿ ಅಂತ ಹೇಳಿ ಅದರಲ್ಲಿ ಕೊಟ್ಬಿಟ್ಟಿರ್ತಾರೆ. ಅದು ಆನ್ಸರ್ ಕೀಯಲ್ಲಿ ಅದನ್ನು ನೋಡಿಕೊಂಡೇ ಅವರು ಕರೆಕ್ಷನ್ ಮಾಡೋದು. ಸರಿನಾ? ಈಗ ಒಂದೊಂದ್ಸತಿ ಸೈನ್ಸಲ್ಲಿ ಮ್ಯಾಥ್ಸಲ್ಲಿ ಏನಾಗುತ್ತೆ, ಯೂನಿಟ್ಸ್ ಎಲ್ಲ ಇಂಪಾರ್ಟೆಂಟು. ಆ ಯೂನಿಟ್ಸ್ಗಳನ್ನು ಮರೀದೇ ಬರೀರಿ, ಯಾಕಂದರೆ ಆ ಯೂನಿಟ್ಸಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ಈಗ ಆನ್ಸರ್ ಬರೆದಾದ್ಮೇಲೆ ಒಂದು ಬಾಕ್ಸ್ ಮಾಡಿಬಿಡಿ, ಆ ಬಾಕ್ಸ್ ಮಾಡಿ, ಈ ಮ್ಯಾಥ್ಸಲ್ಲಾಗಲಿ ಅಥವಾ ನಿಮ್ಮ ಫಿಸಿಕ್ಸಲ್ಲಾಗಲಿ ಅಥವಾ ಸೈನ್ಸಲ್ಲಿ ನೀವು ಫಾರ್ಮುಲಾಸ್ ಎಲ್ಲ ಬರೀತಿಲ್ಲ ಅಂದರೆ ನಿಮ್ಮ ಇಕ್ವೇಷನ್ಸ್ ಬರೀತಿರಲ್ಲ, ಇಕ್ವೇಷನ್ ಎಲ್ಲ ಬರೆದಾಗ ಅದಕ್ಕೆ ನೀಟಾಗಿ ಇಕ್ವೇಷನ್ನ ಬ್ಯಾಲೆನ್ಸಿಂಗ್ ಮಾಡಿದ ತಕ್ಷಣ ಅದಕ್ಕೊಂದು ಹಿಂಗೆ ಬಾಕ್ಸ್ ಥರ ಹಿಂಗೆ ಮಾಡೋಂಗಿದ್ರೆ ಮಾಡಿ, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಮ್ಯಾಮ್ ಹಂಗೆ ಮಾಡೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ಅಂದರೆ ವೆಲ್ ಆ್ಯಂಡ್ ಗುಡ್, ಏನೂ ಪ್ರಾಬ್ಲಮ್ ಇಲ್ಲ. ಸರಿನಾ? ನೀವು ಪೂರ್ಣ ಅಂಕ ಗಳಿಸ್ಬೇಕು ಅಂತ ಹೇಳಿದರೆ ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದರೆ, ಉತ್ತರ ಇರುತ್ತಲ್ಲ ಅದಕ್ಕೆ ಹೀಗೆ ಒಂದು ಮಾರ್ಕ್ಸ್, ಅದಕ್ಕೆ ಬಾಕ್ಸ್ ಮಾಡಿಡಿ, ಅಂದರೆ ಆ ಬಾಕ್ಸಲ್ಲಿ ಬಂದಿರೋದು ಉತ್ತರ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಮತ್ತು ನೀವು ಯಾವಾಗಲೂ ಸ್ಟೆಪ್ ವೈಸ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರಲ್ಲಿ ಮ್ಯಾಥ್ಸಲ್ಲಿ ಎಸ್ಪೆಷಲಿ ಮ್ಯಾಥ್ಸು ಮತ್ತು ಫಿಸಿಕ್ಸಲ್ಲಿ ಅಷ್ಟು ಫಾರ್ಮುಲಾ ಬರಿಬೇಕು. ಆಮೇಲೆ ಯೂನಿಟ್ಸ್ ಎಲ್ಲ ಕನ್ವರ್ಷನ್ ಇದ್ದರೆ ಅದು ಕನ್ವರ್ಟ್ ಮಾಡ್ಕೊಳ್ಳಿ, ಎಲ್ಲ ನೀಟಾಗಿ ಬರೀರಿ. ಆಮೇಲೆ ಫೈನಲ್ ಮಾರ್ಕ್ಸ್ ಇರುತ್ತಲ್ಲ ಅದು ಬರೀ ಅರ್ಧ ಅಂಕ ಅಷ್ಟೇ ಇರುತ್ತೆ. ಫೈನಲ್ ಮಾರ್ಕ್ಸಿಗೆ ಅರ್ಧ ಅಂಕ ಇರುತ್ತೆ. ನಿಮಗೆ ಅಯ್ಯೋ ನಂಗೆ ಫೈನಲ್ ಮಾರ್ಕ್ಸ್ ಬಂದೇ ಇಲ್ಲ, ಫೈನಲ್ ಉತ್ತರನೇ ಬಂದಿಲ್ಲ, ಅದಕ್ಕೆ ನಂಗೆ ಮಾರ್ಕ್ಸ್ ತೆಗಿತಾರೆ, ಬರೀ 1/2 ಮಾರ್ಕ್ಸ್. ಬಾಕಿ ಎಲ್ಲ ಸ್ಟೆಪ್ಸ್ ನಿಮ್ದು ಕರೆಕ್ಟ್ ಇದೆ, ಸ್ಟೆಪ್ ವೈಸ್ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ. ಮ್ಯಾಥ್ಸ್ ಎಸ್ಪೆಷಲಿ ಮ್ಯಾಥ್ಸ್ ಮತ್ತೆ ಮ್ಯಾಥ್ಸಿಗೆ ಹೇಳ್ತಾ ಇದ್ದೀನಿ, ಭಯ ಬೀಳಬೇಡಿ. ಕೊಟ್ಟಂಥ ದತ್ತಾಂಶಗಳು ಅಂತ ಹೇಳ್ತೀವಲ್ಲ, ಗಿವನ್ ಇರುತ್ತಲ್ಲ ಅದನ್ನು ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಆಮೇಲೆ ನೀವೇನು ಪ್ರೂವ್ ಮಾಡಬೇಕು ಅಂತ ಇರುತ್ತೆ ಅದನ್ನು ಬರೆದ್ರೆ ಮಾರ್ಕ್ಸ್ ಇರುತ್ತೆ. ನೀವೇನು ಕನ್ಸ್ಟ್ರಕ್ಷನ್ ಮಾಡ್ಕೋತೀರಾ ಅದನ್ನು ಬರೆದ್ರೂ ಮಾರ್ಕ್ಸ್ ಇರುತ್ತೆ. ಸರಿನಾ? ಎಲ್ಲದಕ್ಕೂ ಮಾರ್ಕ್ಸ್ಗಳ ವಿಂಗಡಣೆ ಆಗಿರುತ್ತೆ.
ನೋಡಿ ನಿಮ್ಮ ಫಿಸಿಕ್ಸ್ ಬಂದಾಗ ಹೆಂಗೆ ಬರಿಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಯಾವಾಗಲೂ ಏನು ಮಾಡಬೇಕು ಅಂದರೆ ಕರೆಕ್ಟ್ ಆರ್ಡರಲ್ಲಿ ಬರೆಯೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸರಿಯಾದ ಕ್ರಮದಲ್ಲಿ ಬರೀರಿ. ಅಂದರೆ ಈಗ ಬರಿತಾ ಇರಬೇಕಾದ್ರೆ ಏನು ಮಾಡಿ, ಬರೇ ಇರಿ ಆಗಬೇಕಾಗಿತ್ತು, ಬರೇ ಇರಿ. ಓಕೆ, ನೀವು ಏನು ಮಾಡಬೇಕು ಅಂತ ಹೇಳಿದರೆ ಯಾವಾಗಲೂ ಕರೆಕ್ಟ್ ಆರ್ಡರಲ್ಲಿ ಬರೆಯೋಕ್ಕೆ, ಅಂದರೆ ಫಾರ್ಮುಲಾ ಇಲ್ಲೆಲ್ಲೋ ಒಂದು ಕಡೆ, ಇಲ್ಲೆಲ್ಲೋ ಆನ್ಸರು, ಇಲ್ಲೆಲ್ಲೋ ಇನ್ನೊಂದು ಬರಿಬೇಡಿ. ಕರೆಕ್ಟಾಗಿ 1 by 1 ಕೆಳಗಡೆ ಬರಿತಾ ಹೋಗಿ. ಒಂದು ಆನ್ಸರ್ ಆದಮೇಲೆ ಒಂದು 2-3 ಲೈನ್ಸ್ ಬಿಟ್ಟು ಆಮೇಲೆ ಲೈನ್ ಹಾಕಿ. ಯಾಕಂದರೆ ಏನೋ ಮರ್ತು ಹೋಗಿರ್ತೀರಾ, ಏನೋ ಬರಿಬೇಕಾಗುತ್ತೆ, ಅಥವಾ ಅದೇನೋ ರಾಂಗ್ ಆಗಿರುತ್ತೆ, ಅಲ್ಲೇ ಕಟ್ ಮಾಡಿ ಅಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಒಂದು 3 ಲೈನ್ಸ್ ಬಿಟ್ಬಿಡಿ. ಏನು ಅವರೇನು ಇಷ್ಟು ದಪ್ಪ ಬುಕ್ಲೆಟ್ ಕೊಡ್ತಾರೆ, ನೀವು ಆರಾಮಾಗಿ ಬರಿಬೋದು ಅಲ್ವಾ. ಮತ್ತು ನೀವು ಲಾಸ್ಟ್ ಪ್ಲೇಸ್ ಇರುತ್ತಲ್ಲ, ಲಾಸ್ಟ್ ಪೇಜಲ್ಲಿ ಪ್ಲೇಸ್ ಇರುತ್ತಲ್ಲ, ಅಲ್ಲಿ ಏನು ಮಾಡಿ ಗೊತ್ತಾ, ತುಂಬ ಹಿಂಗೆ ಕಿಚಿ ಮಾಡಬೇಡಿ. ನೀವೇನೋ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸೈಡಲ್ಲಿ ಮಾಡಿ. ಇಲ್ಲ ಮ್ಯಾಮ್ ನಂಗೆ ತುಂಬ ಕಿಚಿ ಆಗುತ್ತೆ ಅಂದರೆ ಲಾಸ್ಟಲ್ಲಿ ಕೂಡ ಏನು ಮಾಡಿ, ಒಂದು ಬಾಕ್ಸ್ ಥರ ಮಾಡಿಕೊಂಡು ಅದರಲ್ಲಿ ಮಾಡಿ. ಓಕೆ, ಸಾರಿ ಮಕ್ಕಳೇ. ಓಕೆ, ಫೈನಲ್ ಆನ್ಸರ್ಗೆ ಬಾಕ್ಸ್ ಮಾಡಿ. ಮತ್ತು ಲೇಬಲ್ದ ಡಯಾಗ್ರಾಮ್, ಇದು ತುಂಬಾ ಇಂಪಾರ್ಟೆಂಟು ಮಕ್ಕಳೇ. ಡಯಾಗ್ರಾಮನ್ನು ಏನು ಮಾಡಬೇಕು, ನೀಟಾಗಿ ಬಿಡಿಸಿ, ಪೆನ್ಸಿಲಿಂದನೇ ಬಿಡಿಸಿ. ತುಂಬ ದಪ್ಪ ಪೆನ್ಸಿಲ್ ಇಟ್ಕೊಬೇಡಿ, ತೆಳ್ಳಗೆ ತುಂಬ ಶಾರ್ಪ್ ಮಾಡಿಕೊಂಡು ನೀಟಾಗಿ ಬಳಸಿ. ಇಲ್ಲ ನಿಮ್ಮ ಪೆನ್ಸಿಲ್ ಅಂತ ಸಿಗುತ್ತಲ್ಲ, ಅದರಿಂದ ಬಿಡಿಸಿದ್ರೂ ಪರವಾಗಿಲ್ಲ. ಏನು ಗೊತ್ತಾ, ಆ ಪೆನ್ಸಿಲಿಂದ ಬಿಡಿಸಿದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇರೇಸ್ ಮಾಡಬೇಕಾದ್ರೆ ಹುಷಾರಾಗಿ ಇರೇಸ್ ಮಾಡಿ. ತುಂಬ ಜೋರಾಗಿ ಇರೇಸ್ ಮಾಡೋದು ಅದೆಲ್ಲ ಮಾಡಬೇಡಿ. ಆ ಜೋರಾಗಿ ಇರೇಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಅದು ಹರಿದೋಗುತ್ತೆ, ಪೇಜೆಲ್ಲ ಹರಿದೋಗೋದು ಅದೆಲ್ಲ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಇರೇಸ್ ಮಾಡಿ. ಮತ್ತು ಒಂದೇ ಸೈಡಲ್ಲಿ ಎಲ್ಲ ಲೇಬಲನ್ನು ಮಾಡಿ, ಒಂದೇ ಸೈಡಲ್ಲಿ ಲೇಬಲನ್ನು ಮಾಡಿ. ಸರಿನಾ? ಓಕೆ, ನೆಕ್ಸ್ಟು ಏನೋ ಒಂದು ರಾಂಗ್ ಆಗುತ್ತೆ. ರಾಂಗ್ ಸಹಜ ಅಲ್ಲ ಮಕ್ಕಳೇ, ಹಾಗೆ ಆಗುತ್ತಲ್ವ ರಾಂಗ್ ಆಗೋದು. ಅವಾಗ ಒಂದೇ ಒಂದು ಲೈನ್ ಹಿಂಗೆ ಈಗ ಲಾಸ್ಟ್ ಇದ್ರಲ್ಲಿ ಆಯಿತು, ಇಲ್ಲೊಂದು ರಾಂಗ್ ಆಯಿತು, ಹೌದಾ. ಇಲ್ಲಿ ಬರೆಯಿರಿ ಅಂತ ಬರಿಬೇಕಾಗಿತ್ತು, ನಾನು ಬರೆಯಲಿರಿ ಅಂತಾಗಿತ್ತು. ಅವಾಗ ಏನು ಮಾಡಿದೆ, ಬರೆಯಲಿರಿ ಅಂತಂದಾಗ ಇಲ್ಲೇನು ಮಾಡಿದೆ, ಇದನ್ನು ಕೆಳಗಡೆ ಅಂಡರ್ಲೈನ್ ಮಾಡಿದೆ, ಇದನ್ನು ಬಿಟ್ಟು ಇರಿ ಆಗಬೇಕು, ಇಲ್ಲಿ ಇರಿ ಅಂತ ಬರೆದೆ. ಇಷ್ಟೇ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ. ಹ್ಯೂಮನ್ ಮಿಸ್ಟೇಕ್ ಆಗೋದು ಸಹಜ ಅಲ್ವಾ. ಏನೇ ಒಂದು ಲೈನ್ ಹಾಕ್ರಿ, ಇಲ್ಲಿ ಲಿರಿ, ಇದು ಇರಿ ಆಯಿತು. ಇಷ್ಟೇ. ಇದು ನಾವಂತೂ ಎಷ್ಟು ಫಾಸ್ಟಾಗಿ ಎಕ್ಸಾಮಲ್ಲಿ ಬರೀತಾ ಇರ್ತೀವಿ. ಹಾಗಾಗಿ ಏನಾದರೂ ತಪ್ಪಾದರೆ ಒಂದು ಲೈನ್ ಹಾಕಿಬಿಟ್ಟು ಮುಂದೆ ಹೋಗಿ. ಇಲ್ಲೇನೋ ಒಂದು ಲೈನ್ ತಪ್ಪಾಗಿದೆ, ಅದು ಬಿಟ್ಟು ಹಿಂಗೆ ಚಾಪಿ ಹಿಂಗೆ ಮಾಡ್ಕೋತ ಕೂತ್ಕೋಬೇಡಿ. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರ ಅಟೆನ್ಷನ್ ಕೂಡ ಅಲ್ಲೇ ಹೋಗುತ್ತೆ. ಮತ್ತೆ ಯಾಕೆ ಇಷ್ಟೊಂದು ಹಾಕಿದ್ದಾರೆ ಅಂತ ಹೇಳಿ ಅವ್ರಿಗೆ ಡೌಟ್ ಕೂಡ ಬರುತ್ತೆ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದರೆ, ನೀವು ಆ ಥರ ಮಾಡಬೇಡಿ, ಸುಮ್ಮನೆ ಒಂದು ಜಸ್ಟ್ ಲೈನ್ ಹಾಕಿ. ಮತ್ತು ಕೀವರ್ಡ್ಗಳನ್ನು ಬರೆದಾಗ ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ. ಕೀವರ್ಡ್ಗಳನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಿ. ಯಾವುದೇ ಕಾರಣಕ್ಕೂ ಏನು ಗೊತ್ತಾ, ಕೀವರ್ಡ್ಸ್ ಬರೆದ್ಮೇಲೆ ಯಾವ್ದು ಬರೀಲಿ, ಯಾವ್ದು ಅಂಡರ್ಲೈನ್ ಮಾಡಲಿ ಅಂತ ಕನ್ಫ್ಯೂಷನ್ ಇರುತ್ತೆ. ಅವು ಒಂದು ಫುಲ್ ಸೆಂಟೆನ್ಸೇ ಅನಿಸ್ತು, ಆ ಸೆಂಟೆನ್ಸೇ ಅಂಡರ್ಲೈನ್ ಮಾಡಿಬಿಡಿ. ನಿಮಗೆ ವರ್ಡ್ ಗೊತ್ತಾಗಿಲ್ಲ ಅಂದರೆ ಸೆಂಟೆನ್ಸನ್ನು ಆ ಅಂಡರ್ಲೈನ್ ಮಾಡಬೇಕಾದ್ರೆ ಪೆನ್ ಅಥವಾ ಪೆನ್ಸಿಲನ್ನು ಬಳಸಿ. ನೀವು ಬರಿತಾ ಇರೋ ಪೆನ್ನನ್ನೇ ಬಳಸಿ, ಮತ್ತೆ ಪೆನ್ಸಿಲ್ ತಗೋ, ಅದನ್ನು ಹಾಕು, ಮತ್ತೆ ಪೆನ್ನು. ಬೇಕಾದ್ರೆ ಲಾಸ್ಟಲ್ಲಿ ಎಲ್ಲ ಅಂಡರ್ಲೈನ್ ಮಾಡ್ತೀನಿ ಅಂತ ಹೇಳಿ ಇಟ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಆವಾಗ ನಾನು ಬಂದುಬಿಟ್ಟು ಪೆನ್ಸಿಲಿಂದ ಯಾವ್ದು ಹಾಕಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಬರಿತಾ ಇರಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಂಡು ಹೋಗ್ಬಿಡಿ. 2-3 ಒಂದು ಕ್ವಶನ್ ಆದ್ಕೊಳ್ಳಿ, 2 ಲೈನ್ ಬಿಡಿ. ಒಂದು ಕ್ವಶನ್ ಆನ್ಸರ್, ಕ್ವಶನ್ ಅಲ್ಲ, ಮತ್ತು ವಾಣಿ ಮ್ಯಾಮ್ ಕ್ವಶನ್ ಬರಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಡಿ. ಮತ್ತೆ ಹಿಂಗೆ ಗೊತ್ತಾ, ಒಂದು ಆನ್ಸರ್ ಆದ ತಕ್ಷಣ 2 ಲೈನ್ ಬಿಡಿ, ಒಂದು ಆನ್ಸರ್ ಆದ ತಕ್ಷಣ 2 ಲೈನ್ ಬಿಡಿ. ಸರಿನಾ? SSTಗಳನ್ನೆಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, SST ಆನ್ಸರ್ಸ್ ಇರುತ್ತಲ್ಲ ಅದನ್ನು ಪಾಯಿಂಟ್ ವೈಸ್ ಬರೀರಿ. ಮತ್ತು ನಿಮ್ಮ ಸೈನ್ಸಲ್ಲೂ ಕೂಡ ಪಾಯಿಂಟ್ ವೈಸ್ ಬರೆಯೋದೇ ಇರುತ್ತೆ, ಪಾಯಿಂಟ್ ಬರೀರಿ. ಆದರೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ಲ್ಯಾಂಗ್ವೇಜನ್ನು, ಹಿಂದಿ, ಕನ್ನಡ, ಇಂಗ್ಲೀಷ್ ಇದೆಲ್ಲ ಇದನ್ನು ಪ್ಯಾರಾಗ್ರಾಫಲ್ಲೇ ಬರೀಬೇಕು. ಪ್ಯಾರಾಗ್ರಾಫ್ ಇಲ್ಲೇ ಬರೀಲಿಲ್ಲ ಅಂದರೆ ನಿಮ್ಗೆ ಆನ್ಸರ್ ಸಿಗಲ್ಲ. ಹೀಗೆ 0.1, 0.2, 0.3 ಅಂತ ಹಂಗೆ ಬರೀಬೇಡಿ. ಅದನ್ನು ಪ್ಯಾರಾಗ್ರಾಫಲ್ಲೇ ಬರೀರಿ. ಈಗಾಗಲೇ ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ, ಆದರೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ, SST ಪ್ಯಾರಾಗಳಲ್ಲಿ ಬರೀಬೇಡಿ, ಅದನ್ನು ಪಾಯಿಂಟಲ್ಲೇ ಬರೀರಿ. ಆದರೆ ಲ್ಯಾಂಗ್ವೇಜಸ್ಗಳನ್ನು ಯಾವುದೇ ಕಾರಣಕ್ಕೂ ಏನು ಮಾಡಿ ಗೊತ್ತಾ, ಪ್ಯಾರಾಗ್ರಾಫಲ್ಲೇ ಬರೀರಿ. ಸರಿನಾ? ಮತ್ತು ಈಗ ಗಣಿತದಲ್ಲಿ ಅಂದರೆ ನಿಮ್ಮ ಮ್ಯಾಥ್ಸಲ್ಲಿ ಮತ್ತು ಫಿಸಿಕ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೇಳಿದ್ನೆಲ್ಲ ಸೆಂಟಿಮೀಟರ್ ಸ್ಕ್ವೇರು ಅವೆಲ್ಲ ನಿಮ್ಮ ಮೀಟರು ಅವೆಲ್ಲ ಇರುತ್ತೆ, ಅವುಗಳನ್ನೆಲ್ಲ ಮರಿಬೇಡಿ. ಅವು ಏಕಮಾನಗಳು, ಯೂನಿಟ್ಸ್ ಅಂತ ಹೇಳ್ತೀವಿ. ಆ ಯೂನಿಟ್ಸ್ಗಳಿಗೂ ಮಾರ್ಕ್ಸ್ ಇರುತ್ತೆ. ನಿಮ್ಮ ಆನ್ಸರ್ ಜೊತೆಗೆ ಆ ಯೂನಿಟ್ ಇದ್ದರೆ ಫುಲ್ ಮಾರ್ಕ್ಸ್ ಬರುತ್ತೆ, ಇಲ್ಲ ಅಂದರೆ ಮಾರ್ಕ್ಸು ನಿಮಗೆ ಕಟ್ ಆಗುತ್ತೆ.
ಮತ್ತು ಯಾವುದೇ ಪ್ರಶ್ನೆಯನ್ನು ಖಾಲಿ ಬಿಡಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಮಕ್ಕಳೇ. ಯಾಕಂದರೆ ಯಾವಾಗಲಾದರೂ ಒಂದೊಂದು ಸತಿ ಏನಾಗುತ್ತೆ ಅಂದರೆ ನಿಮ್ಗೆ ಏನು ಗೊತ್ತಿದೆಯೋ ಅದು ಬರೀರಿ. ಏನು ಗೊತ್ತಿದೆಯೋ, ಈಗ ಯಾವುದಾದ್ರೂ ನಿಮಗೆ ಅದ್ರ ರಿಲೆವೆಂಟಾಗಿ ಆ ಒಂದು ಆಥರ್ ಬಗ್ಗೆ ಗೊತ್ತಿದ್ರೆ ಬರೀರಿ. ಏನು ಗೊತ್ತಿದೆಯೋ ಅದನ್ನು ಬರೀರಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಲಾಸ್ಟ್ ಒಂದು 2-3 ವರ್ಷದ ಹಿಂದೆ ಏನಾಗಿತ್ತು, ಒಂದು ಕ್ವಶನ್ನೇ ರಾಂಗ್ ಬಂದುಬಿಟ್ಟಿತ್ತು. ಆವಾಗ ಅದನ್ನು ಬರೀ ನಂಬರ್ ಹಾಕಿ ಏನು ಬರೆದ್ರೂ ಕೂಡ ಫುಲ್ ಮಾರ್ಕ್ಸ್ ಬಂದಿತ್ತು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಏನು ಮಾಡಿ, ಯಾವುದೇ ಕ್ವಶನ್ ಬಂದಿಲ್ಲ ಅಂದ ತಕ್ಷಣ ಅದನ್ನು ಖಾಲಿ ಬಿಡಬೇಡಿ. ಆ ನಂಬರ್ ಹಾಕಿ ಅದಕ್ಕೆ ಏನು ಸಂಬಂಧಿಸಿದೋ ಅದು ಬರೀ. ಏನೋ ಒಂದು ಲೈನ್ ಅದಕ್ಕೆ ಅದು ಆಥರ್ ಬಗ್ಗೆ ಗೊತ್ತಿರಬೇಕು, ಯಾರೋ ಒಬ್ಬರು ಕೃತಿಕಾರರ ಬಗ್ಗೆ ಗೊತ್ತಿರುತ್ತೆ, ಇಲ್ಲ ನಿಮ್ಗೇನೋ ಮ್ಯಾಥ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಫಾರ್ಮುಲಾ ಗೊತ್ತಿರ್ಬೋದು, ಅಥವಾ ಅದ್ರದ್ದು ಏನಾದ್ರು ಯೂನಿಟ್ಸ್ ಗೊತ್ತಿರ್ಬೋದು. ಏನು ಗೊತ್ತಿದೆಯೋ ಅದನ್ನು ಬರೀರಿ. ಮತ್ತು ರೈಟ್ ದ ಕಾನ್ಸೆಪ್ಟ್ಸ್ ಪ್ರಾಪರ್ಲಿ. ಕಾನ್ಸೆಪ್ಟ್ಗಳನ್ನು ತುಂಬ ಚೆನ್ನಾಗಿ ಬರೀರಿ. ಯಾಕೆ ಗೊತ್ತಾ, ಕಾನ್ಸೆಪ್ಟ್ಗಳು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಈಗ ಟ್ರಯಾಂಗಲಲ್ಲಾಗಲಿ ಅಥವಾ ನಿಮ್ಮ ಟ್ರಿಗ್ನಾಮೆಟ್ರಿಯಲ್ಲಾಗಲಿ ಯಾವುದಾದ್ರು ನೀವು ಟ್ರಿಗ್ನಾಮೆಟ್ರಿ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಂದು sin² + cos² = 1 ಅಂತ. ಅದನ್ನು ಬರೀರಿ, ಅದನ್ನು ಯೂಸ್ ಮಾಡ್ತಾಯಿದ್ರೆ ಅದನ್ನು ಬರೀರಿ. ಅವೆಲ್ಲ ಕಾನ್ಸೆಪ್ಟ್ ಆಗುತ್ತೆ. ಆಮೇಲೆ ಡೆಫಿನಿಷನ್ಸ್ ಇದ್ದರೆ ಡೆಫಿನಿಷನ್ಸ್ಗಳನ್ನು ಕೂಡ ಚೆನ್ನಾಗಿ ನೀಟಾಗಿ ಬರಿಬೇಕು. ವಿತ್ ಅದು ಹೇಗಿರುತ್ತೋ ಹಾಗೇ ಡೆಫಿನಿಷನ್ ಬರಿಬೇಕು. ಡೆಫಿನಿಷನ್ ಬರೀದೇ ಇದ್ದರೆ ನಿಮಗೆ ಮಾರ್ಕ್ಸ್ ಸಿಗುವ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಡೆಫಿನಿಷನ್ ಕೊಟ್ಟಾಗ, ವ್ಯಾಖ್ಯೆಗಳನ್ನು ಕೊಟ್ಟಾಗ ಮಾತ್ರನೇ ನೀವು ಏನು ಮಾಡಬೇಕು, ವ್ಯಾಖ್ಯಾನಗಳು ಅಂತ ಹೇಳ್ತೀವಲ್ಲ, ಡೆಫಿನಿಷನ್ಸನ್ನು ಕೊಟ್ಟಾಗ ನೀಟಾಗಿ ಡೆಫಿನಿಷನನ್ನು ಬರಿಬೇಕು. ಇಲ್ಲ ಅಂತ ಹೇಳಿದರೆ ನಿಮಗೆ ಮಾರ್ಕ್ಸ್ ಸಿಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ಅಲ್ಲಿ ಆ್ಯಸ್ ಇಟ್ ಈಸ್ ಕೋಟಲ್ಲಿರುತ್ತೆ, ಆ್ಯಸ್ ಇಟ್ ಈಸ್ ಇರುತ್ತೆ, ಅದನ್ನು ಹಾಗೆ ಬರಿಬೇಕು. ಅದರೆಲ್ಲ ಕೀವರ್ಡ್ಸ್ ಅಂತಿರುತ್ತೆ. ಹಾಗಿದ್ರೆ ಈಗ ರೆಸ್ಪಿರೇಷನ್ ಅಂತ ಬರುತ್ತೆ. ರೆಸ್ಪಿರೇಷನ್ ಅಂತ ಬಂದಾಗ ಏನು, ಇಲ್ಲಿ ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ಇನ್ಹೇಲು, ಎಕ್ಸೇಲು, ಇವು 4 ಏನು ಕೀವರ್ಡು. ಈ 4 ಇರಲೇಬೇಕಲ್ಲಿ. ರೆಸ್ಪಿರೇಷನ್ ಅಂತಂದಾಗ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಬರಿಬೇಕಾದ್ರೆ ನೀವು ಲಂಗ್ಸು, ನೋಸು ಅವೆಲ್ಲ ಕೀವರ್ಡ್ಸು, ಅವು ಬಿಡಲೇಬಾರ್ದು, ಅವನ್ನ ಬರೀಲೇಬೇಕು. ಓಕೆನಾ ಮಕ್ಕಳೇ? ಪ್ರಶ್ನೆನ ಖಾಲಿ ಬಿಡಬೇಡಿ. ಈಗಾಗಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಪ್ರಶ್ನೆನ ಖಾಲಿ ಬಿಡಬೇಡಿ. ನೋಡಿ, ರೈಟ್ ದ ಫಾರ್ಮುಲಾ. ಎಲ್ಲೆಲ್ಲಿ ನೆಸೆಸರಿ ಇರುತ್ತೆ ಅಲ್ಲಲ್ಲಿ ಫಾರ್ಮುಲಾಸನ್ನು ಬರೀರಿ. ರೈಟ್ ಎನಿಥಿಂಗ್ ಮೀನಿಂಗ್ಫುಲ್. ಅಲ್ಲಿ ನೀವು ಎಲ್ಲಾದರೂ ಬಿಟ್ಟಿರ್ತೀರಲ್ಲ ನಿಮ್ಮ ಪ್ರಶ್ನೆನ, ಅಲ್ಲಿ ಮೀನಿಂಗ್ಫುಲ್ಲಾಗಿ ಬರೀರಿ. ಮತ್ತು ಯಾವುದಾದ್ರೂ ಕ್ವಶನಿಗೆ ಆನ್ಸರ್ ಬರಿಬೇಕಾದ್ರೆ ತುಂಬ ಮೀನಿಂಗ್ಫುಲ್ಲಾಗಿ ಬರೀರಿ ಮಕ್ಕಳೇ. ಯಾಕೆ ಮೀನಿಂಗ್ಫುಲ್ಲಾಗಿ ಬರಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಬರಿತಾ ಇರಬೇಕಾದ್ರೆ ವೇಗ ಆನ್ಸರ್, ಅಂದರೆ ಈಗ ಉದಾಹರಣೆ ನೀವೇನಾಗಿರುತ್ತೆ, ನಿಮಗೆ ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ, ಇದು ನನ್ನ ಊರು, ಹಿಂಗೆ ಬರಿಬೇಕು. ಅದು ಬಿಟ್ಟು ನಾನು ಇಲ್ಲಿದ್ದೀನಿ, ಅಲ್ಲಿಂದ ನಮ್ಮಮ್ಮ ಹೋದರು, ಇಲ್ಲಿ ನಮ್ಮಪ್ಪ ಬಂದರು, ಅಲ್ಲಿಂದ ಬಂದೆ, ಈ ಊರು ನಂದು ಅಂತ ಹಿಂಗೆ ಬರಿಬಾರ್ದು. ಅಲ್ಲಿ ಎಲ್ಲಿ ನೀವು ಊರು ಅಂತ ಬರ್ದಿದ್ದೀರಾ ಅಲ್ಲಿ ಏನೂ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ವೇಗ ಆನ್ಸರ್ ಬರಿಬೇಡಿ. ವೇಗ ಆನ್ಸರ್ ಬರೆದ್ರೆ ಏನು ಮಾಡಿ ಗೊತ್ತಾ, ಅಂಡರ್ಲೈನ್ ಮಾಡಿ. ಆ ವರ್ಡ್ ನೋಡ್ತಾರೆ. ಯಾಕಂದರೆ ತುಂಬ ಸತಿ ಕೆಲವೊಬ್ಬ ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಸೋಷಲ್ ಸ್ಟಡಿ ಆಗಲಿ ಕನ್ನಡ ಆಗಲಿ ಏನಾದರೂ ಬರೆಯೋದಕ್ಕೆ ಹೇಳಿದರೆ ಶಬರಿ ಯಾರು ಅಂತ ಕೇಳಿದ್ರೆ ಅದು ಏನೇನೋ ಸೇರಿಸಿ ಆ ಶಬರಿ ಯಾರು ಅಂತಲೇ ಗೊತ್ತಿರಲ್ಲ, ಹಂಗೆ ಬರೆದಿರ್ತಾರೆ. ಹಂಗೆ ಮಾತ್ರ ಮಾಡಬೇಡಿ. ವೇಗ ಆನ್ಸರ್ ಬರಿಬೇಡಿ. ತುಂಬ ಅರ್ಥಪೂರ್ಣವಾಗಿ ಮೀನಿಂಗ್ಫುಲ್ಲಾಗಿ ಬರೀರಿ. ಮತ್ತು ಯಾವುದೇ ಕಾರಣಕ್ಕೂ ತುಂಬಾ ಸುತ್ತಿ ಬಳಸಿ ಬರೆಯೋಕ್ಕೆ ಹೋಗಬೇಡಿ. ಟು ದಿ ಪಾಯಿಂಟ್ ಬರೆಯೋಕ್ಕೆ ಟ್ರೈ ಮಾಡಿ. ಟು ದಿ ಪಾಯಿಂಟ್. ಅಲ್ಲಿ ಏನು ಕೇಳಿದರೆ ಕೀವರ್ಡು ಅದನ್ನ ಹಾಕ್ಕೊಂಡು ಬರೆಯೋಕ್ಕೆ ಟ್ರೈ ಮಾಡಿ. ಮ್ಯಾಮ್ ಏನು ಬರಲೇ ಇಲ್ಲ ಅಂತಂದರೆ ನಿರ್ವಹಣೆ ಇಲ್ಲ, ಅವಾಗ ಬರೀಲೇಬೇಕು. ಬಿಟ್ಟು ಬರಬೇಡಿ, ಬರೆದು ಬನ್ನಿ. ಮತ್ತು ಪ್ಯಾರಾಗ್ರಾಫ್ ಫಾರ್ಮಲ್ಲೇ ಬರೀರಿ. ಯಾವುದನ್ನು, ಲ್ಯಾಂಗ್ವೇಜಸನ್ನು, ಎಸ್ಪೆಷಲಿ ಲ್ಯಾಂಗ್ವೇಜಸನ್ನು ಪ್ಯಾರಾಗ್ರಾಫ್ ಫಾರ್ಮಲ್ಲೇ ಬರೀರಿ. ಅದನ್ನು ಪಾಯಿಂಟ್ ಫಾರ್ಮಲ್ಲಿ ಬರಿಬೇಡಿ. ಮತ್ತು ಮ್ಯಾಥಮೆಟಿಕ್ಸ್ ಈಗಾಗಲೇ ಹೇಳಿದ್ದೀನಿ, ಫಾರ್ಮುಲಾ ಬರೀರಿ, ಮತ್ತು ಅಲ್ಲಿ ಯೂನಿಟ್ಸನ್ನು ಬರೀರಿ, ಮತ್ತು ಫೈನಲ್ ಆನ್ಸರನ್ನು ಬಾಕ್ಸ್ ಮಾಡಿ. ಯಾವುದು, ಮ್ಯಾಥ್ಸಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಫಾರ್ಮುಲಾ. ಅಲ್ಲೇನಿರುತ್ತೆ ಫಾರ್ಮುಲಾಸ್ ಬರೆಯೋದಿರುತ್ತಲ್ಲ, ಅಲ್ಲಿ ಫಾರ್ಮುಲಾಸ್ ಬರೀರಿ. ಆಮೇಲೆ ಯೂನಿಟ್ಸ್ ಬರೆಯೋದು ಬರುತ್ತಲ್ಲ, ಯೂನಿಟ್ಸ್ ಬರೀರಿ. ಆಮೇಲೆ ಬಾಕ್ಸ್ ದ ಫೈನಲ್ ಆನ್ಸರ್. ಓಕೆ. ನೆಕ್ಸ್ಟ್, ಸೈನ್ಸಲ್ಲಿ ಲೇಬಲ್ ದ ಡಯಾಗ್ರಾಮ್. 1 ಸೈಡೆಡ್ ಲೇಬಲ್ ಇರಬೇಕು. ಯಾವುದಾದ್ರೂ ಸೈಡ್ ಮಾಡಿ. ಇದೆ ಲೆಫ್ಟ್ ಮಾಡಬೇಕು ಅಂತ ಇರುತ್ತೆ, ಲೆಫ್ಟು ರೈಟು ಒಟ್ಟು 1 ಸೈಡ್ ಮಾಡಿ. ಎಲ್ಲ ಇಲ್ಲೊಂದು ಮಾಡಬೇಡಿ. ಎಲ್ಲ 1 ಸೈಡ್ ಲೇಬಲಿಂಗ್ ಮಾಡಿ. ಆಮೇಲೆ ಕೀವರ್ಡ್ಗಳನ್ನು ಬರೆದು ಅಂಡರ್ಲೈನ್ ಮಾಡಿ. ಆಮೇಲೆ ಇಲ್ಲಿ ನಿಮ್ಮ NCERT ಬುಕ್ಕೆ ನಾವು ಫಾಲೋ ಮಾಡ್ತಾ ಇರೋದು, ಆದರೆ ನೀವು ಇದನ್ನು ನಿಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ ಅಂತ ತಗೊಳ್ಳಿ. ಇದು ನಾವು NCERT ಬುಕ್ಕಿನ ರೆಪ್ಲಿಕಾನೇ ಇದೆ ನಮ್ಮದು. ಆದರೆ ಇದನ್ನು NCERT ಅನ್ಬೇಡಿ, ಯಾಕಂದರೆ ಇದು ನಾವು NCERT ಅಂತ ಹೇಳಿ ಯೂಸ್ ಮಾಡಲ್ಲ. ನಾವು ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಂತ ಯೂಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟ್ ಬುಕ್ಕನ್ನು ನೀವು ಫಾಲೋ ಮಾಡಿ. ಯಾಕಂದರೆ ಅದರಲ್ಲಿರೋದನ್ನೇ ಟರ್ಮ್ಸ್ಗಳನ್ನೇ ಬಳಸಿ. ಅಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಈಗ ನಮಗಂತೂ LBA ಕೊಟ್ಬಿಟ್ಟಿದ್ದಾರೆ.
ಅಲ್ವಾ? ನಾವು ಎಲ್ ಬಿ ಎದಿಂದನೇ ಹೆಚ್ಚು ಬಳಸ್ತಾ ಇದೀವಲ್ಲ, ಎಲ್ ಬಿ ಎನ ಯೂಸ್ ಮಾಡಿ. ಓಕೆ, ಇಲ್ಲಿ ನೆಕ್ಸ್ಟು ಎಸ್ ಎಸ್ ಟಿ ಅಂತ ಬಂದಾಗ ರೈಟ್ 3-4 ಏನು ಬರಿಬೇಕಾಗಿರುತ್ತಲ್ಲ, ಈಗ ನಮ್ಗೆ 10 ಪಾಯಿಂಟ್ ಬರಿಬೇಕಾಗಿರುತ್ತೆ. ಮ್ಯಾಮ್ ನನಗೆ ಬರೀ 4 ಪಾಯಿಂಟ್ ಬರುತ್ತೆ, 4 ಬರುತ್ತೆ ಮ್ಯಾಮ್. ಆ ಫಸ್ಟ್ 4ನ ನಿಮಗೆ ಬಂದಿರೋ ಕ್ಲಿಯರ್ ಪಾಯಿಂಟ್ಸನ್ನೇ ಬರೀರಿ. ಆಮೇಲೆ ನೆಕ್ಸ್ಟ್ ನೀವು ಸ್ವಲ್ಪ ಯೋಚನೆ ಮಾಡಿ ಅದೆಲ್ಲ ಬರಿಬೋದು. ಆದರೆ ಫಸ್ಟು 4 or 5 ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ನಿಖರವಾಗಿ ಕರೆಕ್ಟಾಗಿ ಬರೀರಿ. ಆಮೇಲೆ ಹೈಲೈಟ್ ದ ಕೀವರ್ಡ್ಸ್, ಇದಂತೂ ಎಲ್ಲ ಸಬ್ಜೆಕ್ಟಲ್ಲೂ ಹೇಳ್ತಾ ಇದ್ದೀನಿ, ಹೈಲೈಟ್ ಮಾಡಿ ಅಂತ ಹೇಳಿ. ಲ್ಯಾಂಗ್ವೇಜಸಲ್ಲಿ ಗ್ರಾಮರ್ ಮಿಸ್ಟೇಕ್ ಆದಷ್ಟು ಮಾಡಿಬಿಡಿ. ಈಗ ಹುಡುಗ, ಲಿಂಗ, ವಚನ ಅವೆಲ್ಲ ಇರುತ್ತೆ, ಸಂಧಿ ಸಮಾಸ ಎಲ್ಲ ಬರುತ್ತಲ್ಲ, ಆ ಟೈಮಲ್ಲಿ ಗ್ರಾಮರ್ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿ. ಮತ್ತು ರೈಟಿನ ಸೆಂಟೆನ್ಸ್ನ ತುಂಬ ನೀಟಾಗಿ ಬರೀರಿ. ಸೆಂಟೆನ್ಸ್ ಫಾರ್ಮೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್. ಹೆಂಗೆ ಅಂದರೆ, ನೀವು ಯಾವಾಗಾದರೂ ಸೆಂಟೆನ್ಸ್ ಬರಿತಾ ಇರಬೇಕಾದ್ರೆ, ಈಗ ಅವನು ಊಟಕ್ಕೆ ಹೋದನು ಅಥವಾ ಅವನು ಶಾಲೆಗೆ ಹೋದನು ಅಂತಿದೆ, ಶಾಲೆಗೆ ಅವನು ಹೋದನು ಹಿಂಗೆ ಬರಿಬೇಡಿ. ಅಥವಾ ನಾನು, ನನ್ನನ್ನು ಅಂತ ಹೇಳಿ ಬರುತ್ತೆ, ಅವಾಗ ನಾನು ಅಂತ ಹೇಳಿ ಪದೇ ಪದೇ ಬಳಸಬೇಡಿ. ಸರ್ವನಾಮಗಳ ಬಳಕೆ ಮಾಡಬೇಕಾದ್ರೆ ಹುಷಾರಾಗಿ ಬಳಕೆ ಮಾಡಿ. ಆಮೇಲೆ ನಾಮಪದಗಳನ್ನು, ಈಗ ಯಾವುದಾದ್ರು ಒಂದು ಉದಾಹರಣೆ ಇರುತ್ತೆ, ಅಶೋಕ ಬಂದನು, ಅಶೋಕ ಹೋದನು, ಅಶೋಕ ಹೀಗೆ ಮಾಡಿದನು, ಅಶೋಕ ಇಲ್ಲಿ ಬಂದನು ಅಂತ ಹಿಂಗೆ ಮಾಡಬೇಡಿ. ಅಶೋಕ ಬಂದನು, ಅವನು ಹೋದನು, ಅವನು ಮಾಡಿದನು, ಶಬರಿ ಹೀಗೆ ಮಾಡಿದಳು, ಶಬರಿ ಬಂದಳು, ಹಿಂಗಿರುತ್ತೆ. ಶಬರಿ ಅಂದ್ಕೋಬೇಡಿ, ಅವಳು ಬಂದಳು, ಅವಳು ಹೀಗೆ ಮಾಡಿದಳು. ಈ ಥರ ಒಂದು ನಾಮಪದ ಮತ್ತು ಸರ್ವನಾಮವನ್ನು ಬಳಸ್ಬೇಕಾದ್ರೆ ಉದಾಹರಣೆ. ಮತ್ತು ಇಂಗ್ಲೀಷಲ್ಲೂ ಅಷ್ಟೇ, ಇಂಗ್ಲೀಷಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಮಾಡಬೇಡಿ, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಮಾಡಬೇಡಿ. ಆದಷ್ಟು ಸ್ಪೆಲ್ಲಿಂಗ್ಸನ್ನು ಕರೆಕ್ಟಾಗಿ ಬರೀರಿ. 1-2 ಅಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಆದರೆ ಓಕೆ ಮಕ್ಕಳೇ, ಆದರೆ ಫುಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು ಅಂತಂದರೆ ಫೋಟೋಗ್ರಾಫಿಕ್ ಮೆಮರಿ, ಅಂದರೆ ಓದಬೇಕಾದ್ರೆ ನೀಟಾಗಿ ಸೂಪರಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಓದಬೇಕು ನೀವು. ಸರಿನಾ? ಓಕೆನಾ? ಹಾಗಿದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ನಿಮಗೆ ಬೋರ್ಡ್ ಕರೆಕ್ಷನ್ ಬಗ್ಗೆ ಇದ್ದಂಥ ಫಿಯರ್ ಇತ್ತಲ್ವಾ, ಬೋರ್ಡ್ ಕರೆಕ್ಷನ್ ಹೇಗಾಗುತ್ತೆ, ಹೇಗೆ ಮಾಡ್ತಾರೋ ಏನೋ ಅಂತ ಹೇಳಿ ನಿಮ್ಗೆ ಎಷ್ಟೊಂದು ಸಮಸ್ಯೆ ಅನ್ನೋಕ್ಕಿಂತ ಗೊಂದಲಗಳಿತ್ತು ಅಥವಾ ನಿಮ್ಮ ಕ್ವಶನ್ಸ್ ಇತ್ತು ಅಂತ ಅನ್ಕೋತೀನಿ. ಸಮಸ್ಯೆ ಅನ್ನೋದು ಬೇಡ, ಯಾಕಂದರೆ ಸಮಸ್ಯೆ ಯಾಕಾಗುತ್ತೆ ಅಲ್ವಾ? ನಾವು ಬರಿತಾ ಇದ್ದೀವಿ ಅಂದರೆ ಅದು ನಮಗೊಂದು ನಮ್ಗೆ ಏನಾಗುತ್ತೆ, ಹೇಗಾಗುತ್ತೆ ಅನ್ನೋದು ಕುತೂಹಲ ಅಂತ ಹೇಳಿ ತಗೊಳ್ಳೋಣ. ಆ ಕುತೂಹಲ ಇತ್ತಲ್ವ, ಆ ಕುತೂಹಲವನ್ನು ನಾನು ಏನು ಮಾಡಿದ್ದೀನಿ, ಆದಷ್ಟು ಕ್ರ್ಯಾಕ್ ಮಾಡಿದ್ದೀನಿ. ಅಂದರೆ ಎಲ್ಲ ಹೇಳಿದ್ದೀನಿ, ಹೇಗಾಗುತ್ತೆ, ಹೇಗೆ ಪೇಪರ್ ಬರುತ್ತೆ ಅಂತೇಳಿ. ಪೇಪರ್ ಬಂದಾಗ ಹೇಗೆ ಕರೆಕ್ಷನ್ ಮಾಡ್ತಾರೆ, ಹೇಗೆ ಟೀಚರಿಗೆ ಟ್ರೈನಿಂಗ್ ಕೊಡ್ತಾರೆ, ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮಕ್ಕಳೇ. ಈ ಮಾಹಿತಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ವಿಡಿಯೋದಲ್ಲಿ ಇಷ್ಟನ್ನು ಹೇಳಿದ್ದೀನಿ. ಈ ತರಗತಿಯಿಂದ ನಿಮ್ಮ ಜೊತೆ ವಿದಾಯ ಹೇಳ್ತೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.